HDFC ಬ್ಯಾಂಕ್. ಈ ಒಂದು ವಿಡಿಯೋದಲ್ಲಿ HDFC ಬ್ಯಾಂಕ್ ಲಿಮಿಟೆಡ್ ಈ ಒಂದು ಶೇರ್ನ ಟೆಕ್ನಿಕಲಿ ಅನಲೈಸ್ ಮಾಡೋಣ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲರಿಗೂ ಗೊತ್ತಿದೆ, ಈ ಒಂದು ಬ್ಯಾಂಕ್ ನಂಬರ್ 1 ಬ್ಯಾಂಕ್, ಇಂಡಿಯಾದಲ್ಲೇ ನಂಬರ್ 1 ಬ್ಯಾಂಕ್. ಇದು ಸುಮಾರು ದಿನಗಳಿಂದ ಇದು ಡೌನ್ ಟ್ರೆಂಡಲ್ಲಿತ್ತು. ಡೌನ್ ಟ್ರೆಂಡಲ್ಲಿದ್ದು ಸೈಡ್ ವೇಸಲ್ಲೇ ಇದು ಟ್ರೇಡ್ ಆಗ್ತಾ ಇತ್ತು. ಇದಕ್ಕೆ ಮೊದಲು ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್ ಹಾಕೋಣ. ನೋಡಿ, ನಾನು ಈ ಕ್ಯಾಂಡಲ್ ತೊಗೊತೀನಿ. ಈ ಕ್ಯಾಂಡಲಿಂದ ಓಕೆ, ಈ ಕ್ಯಾಂಡಲಿನ ಹೈಯೆಸ್ಟ್ ಬಂದ್ಬಿಟ್ಟು 1480. ಇವತ್ತಿನ HDFC ಬ್ಯಾಂಕ್ ಕ್ಲೋಸಿಂಗ್ ಪ್ರೈಸ್ ಬಂದ್ಬಿಟ್ಟು ಕೂಡ ಕರೆಂಟ್ ಮಾರ್ಕೆಟ್ ಪ್ರೈಸ್ ಕೂಡ 1480. ಇದು 1494 ಹೋಗಿತ್ತು, ಆದರೆ 1480ಕ್ಕೆ ಕ್ಲೋಸ್ ಆಗಿದೆ. ಈ ಒಂದು ಕ್ಯಾಂಡಲನ್ನ ಇದು ಬ್ರೇಕ್ ಮಾಡಿದ್ರೆ ಮತ್ತೆ ಅಪ್ ಮೂವ್ಮೆಂಟ್ ಮತ್ತೆ ಅಪ್ ಟ್ರೆಂಡ್ ತೊಗೊಳ್ಳೋ ಸಾಧ್ಯತೆ ತುಂಬ ಇದೆ. ನೀವು ನೋಡಿ, ಇದು ರೆಸಿಸ್ಟೆನ್ಸ್ ಆಯಿತು. ನಾವು ಸಪೋರ್ಟ್ ತೊಗೊಳೋದಾದರೆ ಓಕೆ, ಈ ರೀತಿ ಒಂದು ಆ್ಯಂಗಲಲ್ಲಿ ಟ್ರೇಡ್ ಆಗ್ತಾ ಇದೆ. ನೀವು ನೋಡ್ಬೋದು. ಈ ರೀತಿ ಡೌನ್ ಬಂತು, ನಂತರ ಇಲ್ಲಿಂದ ಇಲ್ಲೊಂದು ಅಪ್ ಆಯಿತು, ಮತ್ತೆ ಡೌನ್ ಬಂತು, ಮತ್ತೆ ಅಪ್ ಆಯಿತು, ಮತ್ತೆ ಡೌನ್ ಆಯಿತು. ನಂತರ ಈ ಅಪ್ ಮೂಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋ ನೋಡಬೇಕಾಗತ್ತೆ. ನೋಡಿ, ಈ ಆ್ಯಂಗಲ್ ಇದೆಯಲ್ಲ, ನೋಡಿ ಈ ಆ್ಯಂಗಲಲ್ಲೇ ಟ್ರೇಡ್ ಆಗ್ತಾ ಇದೆ. ನೋಡಿ, ಈ ಆ್ಯಂಗಲ್ ಏನಿದೆ ಇದರಲ್ಲೇ ಇದು ಟ್ರೇಡ್ ಆಗ್ತಾ ಇದೆ. ಕನ್ಫ್ಯೂಸ್ ಆಗುತ್ತೆ ಅಂದರೆ ನಾನು ಡಿಲೀಟ್ ಮಾಡ್ತೀನಿ. ಈ ಆ್ಯಂಗಲ್ ಟ್ರೇಡ್ ಆಗ್ತಾ ಇದೆ. ಒಂದು ಇಲ್ಲಿ ಬ್ರೇಕ್ ಆಗಿದೆ, ಆ ಪ್ರೈಸ್ 1480 ಹೋಲ್ಡ್ ಮಾಡಿದೆ. ಬಟ್ ಇನ್ನು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಸ್ ಏನಿದೆ ಅದು ಹೇಗೆ ರಿಯಾಕ್ಟ್ ಮಾಡುತ್ತೆ, ಪ್ರೈಸ್ ರಿಯಾಕ್ಷನ್ ಏನಾಗುತ್ತೆ ಅನ್ನೋದನ್ನ ನಾವು ನೋಡಬೇಕಾಗತ್ತೆ. ಈ ರೀತಿ ಡೌನ್ ಬಂದು ನಂತರ ಅಪ್ ಆಗ್ಬೋದು, ಅಥವಾ ಇಲ್ಲೇ ಅಪ್ ಟ್ರೆಂಡ್ ಇಲ್ಲೇ ಈ ಝೋನಲ್ಲೇ ಅಪ್ ಟ್ರೆಂಡ್ ತೊಗೊಳೋ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಝೋನಲ್ಲಿ ಅಪ್ ಟ್ರೆಂಡ್ ತೊಗೊಬೋದು, ಅಥವಾ ಈ ಝೋನಲ್ಲಿ ಬಂದ್ಬಿಟ್ಟು ಅಪ್ ಟ್ರೆಂಡ್ ತೊಗೊಳೋ ಸಾಧ್ಯತೆ ಇದೆ. ಹಾಗಂತ ಡೌನ್ ಬರೋ ಸಾಧ್ಯತೆನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಈ ರೀತಿ ಬಂದ್ಬಿಟ್ಟು ಇಲ್ಲೆಲ್ಲಾದರೂ ಈ ರೀತಿ ಬ್ರೇಕ್ ಮಾಡೋ ಸಾಧ್ಯತೆನೂ ಇರುತ್ತೆ, ಹೇಳೋಕ್ಕಾಗಲ್ಲ. ಬಟ್ ನನಗೆ ಅನ್ಸೋ ಮಟ್ಟಿಗೆ ಇದು ಅಪ್ ಟ್ರೆಂಡ್ ತೊಗೊಳುತ್ತೆ. ಈ ಕ್ಯಾಂಡಲ್ ಸಪೋರ್ಟ್ ಇದೆ, 1480 ಬ್ರೇಕ್ ಮಾಡಬೇಕು, ಮತ್ತೆ ಹೋಲ್ಡ್ ಮಾಡಬೇಕಾಗತ್ತೆ. ಬ್ರೇಕ್ ಮಾಡಿ ಹೋಲ್ಡ್ ಮಾಡಿದ್ದೇ ಆಗಿದ್ದರೆ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಈ ಕ್ಯಾಂಡಲ್ ಆಗುತ್ತೆ. ಈ ಕ್ಯಾಂಡಲ್ ಏನಪ್ಪ ಅಂದರೆ 1500. ಮತ್ತು ನೆಕ್ಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಈ ಕ್ಯಾಂಡಲಿನ ವಿಕ್ ಅಂದರೆ 1590.
ಅರೌಂಡಾಗಿ ಹೇಳ್ತಾ ಇದ್ದೀನಿ. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ನಾನು ಬಿಡ್ತೀನಿ. ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 1510. ಓಕೆ ಓಕೆ ಹೌದು. ಸೆಕೆಂಡ್ ಟಾರ್ಗೆಟ್ 1594 ಅಥವಾ 1600. ಇದು ರೀಸೆಂಟ್ ಟಾರ್ಗೆಟ್. ಇದು ಆರಾಮಾಗಿ ಹ್ಯಾಚ್ ಮಾಡುತ್ತೆ. ಈ 1600ನ ಏನಾದರೂ ಈ ಪ್ರೈಸ್ ಹೋಲ್ಡ್ ಮಾಡಿದ್ರೆ ನೆಕ್ಸ್ಟ್ ಟಾರ್ಗೆಟನ್ನು ನಾವು ಈ ಕ್ಯಾಂಡಲನ್ನು ಇಟ್ಕೊಬೋದಾಗುತ್ತೆ. ಅಂದರೆ ಅರೌಂಡ್ 1680 ಇದು ಕೂಡ ಹೋಗುವ ಸಾಧ್ಯತೆ ಇದೆ. ಬಟ್ ಇನ್ನು ಕೆಲವು ಸೆಷನ್ಸ್ನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. 1480 ಪ್ರೈಸ್ನ ಹೋಲ್ಡ್ ಮಾಡಬೇಕಾಗತ್ತೆ. ಬಟ್ ಇದು ಒಂದು ಒಳ್ಳೆಯ ಸ್ಟಾಕು HDFC ಬ್ಯಾಂಕ್. ಅಕಸ್ಮಾತ್ ಏನಾದರೂ ಈ ಲೆವೆಲ್ ಏನಾದರೂ ಡೌನ್ ಟ್ರೆಂಡ್ ಏನಾದರೂ ಬಂದಿದೆ ಆದರೆ 1350ರಿಂದ 1400 ಒಳಗೆ ಮತ್ತೆ ನಾವು ಅವರೇಜ್ ಮಾಡ್ಕೊಬೇಕಾಗತ್ತೆ. ಅಕಸ್ಮಾತ್ ನೀವು ಇವತ್ತು ಬೈ ಮಾಡಿದ್ದೇ ಆದರೆ ಡೌನ್ ಬಂದಿದ್ದೇ ಆದರೆ 1350ರಿಂದ 1400 ಈ ರೇಂಜಲ್ಲಿ ನಾವು ಶೇರನ್ನು ಅವರೇಜ್ ಮಾಡ್ಕೊಬೇಕಾಗತ್ತೆ. ಓಕೆ, ಈ ಒಂದು ಅನಾಲಿಸಿಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ನನ್ನದು ಒಂದು ವಾಟ್ಸಪ್ ಗ್ರೂಪ್ ಇದೆ. ಆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗೋಕ್ಕೆ ಇಷ್ಟ ಇದ್ದರೆ ಕಮೆಂಟಲ್ಲಿ ನಿಮ್ಮ ವಾಟ್ಸಪ್ ನಂಬರ್ ಮೆನ್ಷನ್ ಮಾಡಿ, ನಾನು ನಿಮ್ಮನ್ನು ಗ್ರೂಪಿಗೆ ಆ್ಯಡ್ ಮಾಡ್ತೀನಿ. ಮತ್ತು ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮಾಡಿ, ಏನಾದರೂ ಅಡ್ವೈಸ್ ಇದ್ದರೆ ಅಡ್ವೈಸ್ ಮಾಡಿ. ಓಕೆ, ಥ್ಯಾಂಕ್ ಯು.